Good morning everyone. Welcome to Cadence IAS YouTube channel. So next ಪ್ರಶ್ನೆ ಏನಿದೆ, who among the following discovered the first Paleolithic tool in India? Paleo ಅಂದ್ರೆ ಏನು? Old. Lithic means stone. Old stone. ಯಾರು ಕಂಡಿದ್ದಾರೆ? ರಾಬರ್ಟ್ ಬ್ರೂಸ್ಫುಟ್. ರಾಬರ್ಟ್ ಬ್ರೂಸ್ಫುಟ್ ಎಲ್ಲಿ? ಪಲಾವರಂ ಅಂತ ಹೇಳಿಬಿಟ್ಟು, ಅಂದರೆ ಪ್ರೆಸೆಂಟ್ ಡೇ ಏನು ಚೆನ್ನೈ ಇದೆ ಅಲ್ಲ, ಅಲ್ಲಿ ಅವ್ರು ಏನು ಮಾಡಿದ್ದಾರೆ? ಹಿ ಡಿಸ್ಕವರ್ಡ್ ದ ಫಸ್ಟ್ ಪ್ಯಾಲಿಯೋಲಿಥಿಕ್ ಟೂಲ್ ಇನ್ ಇಂಡಿಯಾ. ಅದ್ರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಫಸ್ಟ್ ಪ್ಯಾಲಿಯೋಲಿಥಿಕ್ ಟೂಲ್ ಕಂಡು ಹಿಡಿದವರು ಕೂಡ ರಾಬರ್ಟ್ ಬ್ರೂಸ್ಫುಟ್. ಎಲ್ಲಿ? ಕರ್ನಾಟಕದಲ್ಲಿ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಜಾತಶತ್ರು ಆಫ್ ಹರ್ಯಾಂಕ ಡೈನೆಸ್ಟಿ ವಾಸ್ ದ ಫಸ್ಟ್ ರೂಲರ್ ಆಫ್ ಮಗಧ. ಫಸ್ಟ್ ರೂಲರ್ ಆಫ್ ಮಗಧ. ಓಕೆ, ಮಗಧ ಅಂದ್ರೆ ಏನಿದು? 16 ಮಹಾಜನಪದಾಸ್ ಅಂತ ನೀವು ಓದಿರ್ತೀರ. 16 ಮಹಾಜನಪದಾಸ್. ಈ ಫೇಸಿಗೆ ಏನಂತ ಕರೀತಾರೆ? ದ ಫೇಸ್ ಆಫ್ 16 ಮಹಾಜನಪದಾಸ್ ಈಸ್ ರೆಫರ್ ಟು ಆಸ್ ಸೆಕೆಂಡ್ ಫೇಸ್ ಆಫ್ ಅರ್ಬನೈಸೇಷನ್ ಇನ್ ಇಂಡಿಯಾ. ಎರಡನೇ ನಗರೀಕರಣದ ಹಂತ ಅಂತ ಕರೀತಾರೆ. ಎರಡನೇ ನಗರೀಕರಣ ಅಂದ್ರೆ ಒಂದನೇದ್ದು ಯಾವುದು? ಒಂದನೆಯದ್ದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ಕಣಿವೆ ನಾಗರಿಕತೆಗೆ ಏನಂತ ಕರಿತೀವಿ ನಾವು? ಒಂದನೇ ನಗರೀಕರಣದ ಹಂತ ಅಂತ ಕರಿತೀವಿ. ಯಾಕಂದ್ರೆ ಹಲವಾರು ನಗರಗಳನ್ನು ನೋಡ್ತೀವಿ ನಾವಲ್ಲಿ. ಹರಪ್ಪ, ಮೊಹೆಂಜೋದಾರೋ, ಲೋತಾಲು, ಧೋಲಾವಿರ, ಕಾಲಿಬಂಗನ್, ಅವೆಲ್ಲ ಏನು ನಗರಗಳು. ಅದಕ್ಕೆ ಮೊದಲನೇ ನಗರೀಕರಣದ ಹಂತ ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. 16 ಮಹಾಜನಪದಾಸ್ ಇವೇನು ಎರಡನೆಯ ನಗರೀಕರಣದ ಹಂತ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆ? ಅಲ್ಲಿ ಹಲವಾರು ಥರದ ರಾಜ್ಯಗಳು ಹುಟ್ಟುತ್ತೆ. ಮಗಧ ಇರ್ಬೋದು, ಕೌಶಾಲಿ, ಅಸಾಕ, ಈ ಥರ ಹಲವಾರು ಥರ ಮಹಾಜನಪದ ಹುಟ್ಟುತ್ತೆ. ಅಜಾತಶತ್ರು ಆಫ್ ಹರ್ಯಾಂಕ ಡೈನೆಸ್ಟಿ. ಹರ್ಯಾಂಕ ಡೈನೆಸ್ಟಿ ಅಂತ ಅಜಾತಶತ್ರು. ಆದರೆ ಅಜಾತಶತ್ರು ಏನು ಮೊದಲನೇ ರಾಜನಲ್ಲ. ಹಿ ವಾಸ್ ನಾಟ್ ದ ಫಸ್ಟ್ ರೂಲರ್ ಆಫ್ ಮಗಧ. ಯಾರು ಫಸ್ಟ್ ರೂಲರ್? ಬೃಹದ್ರಥ. ಬೃಹದ್ರಥ ವಾಸ್ ದ ಫಸ್ಟ್ ರೂಲರ್ ಆಫ್ ದ ಮಗಧ, ಹೂ ಬಿಲಾಂಗ್ ಟು ದ ಹರ್ಯಾಂಕ ಡೈನೆಸ್ಟಿ. ಓಕೆ, ಸೆಕೆಂಡ್ ಏನಿದೆ? ರಾಜಗೃಹ ವಾಸ್ ದ ಕ್ಯಾಪಿಟಲ್ ಆಫ್ ದ ಮಗಧ ಡ್ಯೂರಿಂಗ್ ಬಿಂಬಿಸಾರಾಸ್ ಟೈಮ್. ಯಾರು? ಬಿಂಬಿಸಾರ. ಇನ್ನೊಂದು ಬಿಂದುಸಾರ ಮತ್ತು ಬಿಂಬಿಸಾರಗೆ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಬಿಂಬಿಸಾರ ಬಿಲಾಂಗ್ ಟು ಹರ್ಯಾಂಕ ಡೈನೆಸ್ಟಿ, ಬಿಂದುಸಾರ ಬಿಲಾಂಗ್ ಟು ದ ಮೌರ್ಯನ್ ಡೈನೆಸ್ಟಿ, ಅಶೋಕನ ತಂದೆ. ಓಕೆ, ಮಗಧ. ರಾಜಗೃಹ. ಇದಕ್ಕೆ ಗಿರಿರಜ ಅಂತ ಕೂಡ ಕರೀತಾರೆ. ಇಟ್ ಈಸ್ ಆಲ್ಸೋ ರೆಫರ್ ಟು ಆಸ್ ಗಿರಿರಜ. ಮಗಧ ಡೈನೆಸ್ಟಿ ಅಥವಾ ಮಗಧ ರಾಜ್ಯ ಪ್ರದೇಶ ಅಂತ ನಾವೇನು ಕರಿತೇವೆ, ಬಿಕಾಸ್ ಮಗಧ ವಾಸ್ ರೂಲ್ಡ್ ಬೈ ಡಿಫ್ರೆಂಟ್ ಡೈನೆಸ್ಟೀಸ್. ಹರ್ಯಾಂಕ ಇರ್ಬೋದು, ಶಿಶುನಾಗಾಸ್ ಇರ್ಬೋದು, ನಂದಾಸ್ ಇರ್ಬೋದು, ಮೌರ್ಯನ್ಸ್ ಇರ್ಬೋದು, ಅವರೆಲ್ಲ ಏನು ಮಗಧನ ರೂಲ್ ಮಾಡ್ತಾ ಬರ್ತಾರೆ. ಫಸ್ಟ್ ಕ್ಯಾಪಿಟಲ್ ಇದ್ದು ರಾಜಗೃಹ ಅಥವಾ ಗಿರಿರಜ. ಎರಡನೇ ಕ್ಯಾಪಿಟಲ್ ಇರೋದು ಪಾಟಲಿಪುತ್ರ, ಪ್ರೆಸೆಂಟ್ ಡೇ ಪಟ್ನಾ. ಸೊ ಹಾಗಾಗಿ ರಾಜಗೃಹ ವಾಸ್ ದ ಕ್ಯಾಪಿಟಲ್ ಆಫ್ ಮಗಧ ಡ್ಯೂರಿಂಗ್ ಬಿಂಬಿಸಾರ. ಸೊ ಓನ್ಲಿ 2. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Mughals were the descendants of Timur. ಬಾಬರ್ 1526 ಅಲ್ಲಿ ಏನು ಮಾಡ್ತಾನೆ? ಇಂಡಿಯಾಗೆ ಬರ್ತಾನೆ. ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಫಾಟ್ ಬಿಟ್ವೀನ್ ಇಬ್ರಾಹಿಂ ಲೋಧಿ ಆ್ಯಂಡ್ ಬಾಬರ್. ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್. ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ಅಕ್ಬರ್ ಆ್ಯಂಡ್ ಹೇಮು. ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಮರಾಠಾಸ್ ವರ್ಸಸ್ ಅಹಮದ್ ಶಾ ಅಬ್ದಾಲಿ. ಸೊ ಫಸ್ಟ್ ಬ್ಯಾಟಲ್ ಆದಮೇಲೆ ಇಟ್ ಲೆಡ್ ಟು ದ ಡಿಕ್ಲೈನ್ of the Delhi Sultanate and laid the foundations of the Mughal Empire. ಸೊ ಬಾಬರ್ ಬಂದಾಗ ಏನು ಮಾಡ್ತಾನೆ? ಅವನ ಡೆಸೆಂಡೆಂಟ್ಸ್ ಅವನೇನು ಮಾಡ್ತಾನೆ? ತಿಮೂರ್, ಫಾದರ್ ಸೈಡ್, ತಂದೆ ಕಡೆಯಿಂದ, ಆ್ಯಂಡ್ ಫ್ರಮ್ ಚೆಂಗೀಸ್ ಖಾನ್, ಮದರ್ ಸೈಡ್, ಅವನ ಡೆಸೆಂಡೆನ್ಸಿಂದ ಅವನೇನು ಮಾಡ್ತಾನೆ? ಕ್ಲೇಮ್ ಮಾಡ್ತಾನೆ. ಮೊಘಲ್ಸ್ ವರ್ ದ ಡೆಸೆಂಡೆಂಟ್ಸ್ ಆಫ್ ತಿಮೂರ್. ಸೊ ಓಕೆ, ಸೊ ಇಲ್ಲೇನಿದೆ ಸ್ಟೇಟ್ಮೆಂಟು? ಡೆಸೆಂಡೆಂಟ್ಸ್ ಆಫ್ ತಿಮೂರ್ ಅಂತ. ಬಟ್ ದೇ ಕ್ಲೇಮ್ ಡೆಸೆಂಡೆಂಟ್ಸ್ ಫ್ರಮ್ ತಿಮೂರ್ ಆ್ಯಂಡ್ ಫ್ರಮ್ ಆಲ್ಸೋ ದ ಮಂಗೋಲ್ಸ್. ಅಂದರೆ ಉಜ್ಬೇಕ್ಸ್ ಮತ್ತು ಮಂಗೋಲ್ಸ್ ಎರಡೂ ಕಡೆಯಿಂದ ಅವ್ರು ಏನು ಮಾಡ್ತಾರೆ? ತಮ್ಮ ಡೆಸೆಂಡೆನ್ಸಿನ ಕ್ಲೇಮ್ ಮಾಡ್ತಾರೆ. ಹಾಗಿದ್ಮೇಲೆ ಇದೇನಾಯ್ತು ಇವಾಗ? ರಾಂಗ್ ಆಗುತ್ತೆ. ಸೆಕೆಂಡ್ ಬ್ಯಾಟಲ್ ಆಫ್ ಟರೇನ್ ಲೇಡ್ ದ ಫೌಂಡೇಶನ್ಸ್ ಆಫ್ ದ ಮುಘಲ್ ಎಂಪೈರ್. ಓಕೆ, ಮೊಘಲ್ಸ್ ಫಾರ್ ದ ಡೆಸೆಂಡೆಂಟ್ಸ್ ಆಫ್ ತಿಮೂರ್. ನೀವು ಇಲ್ಲಿ ಏನು ಮಾಡ್ಬೋದು ಅಂದರೆ, ಇನ್ ಕೇಸ್ ತಿಮೂರ್ ಅಂತ ಬಂದರೆ, ಒಂದು ಫಾದರ್ ಸೈಡ್ ಇದ್ದಿದ್ದಕ್ಕೆ ತಿಮೂರ್ ಅಂತಲೂ ಕ್ಲೇಮ್ ಮಾಡ್ಬೋದು. ಬಟ್ ಚೆಂಗೀಸ್ ಖಾನ್ ಅಂತ ಹೇಳಿದ್ದಾರೆ. ಮದರ್ ಸೈಡಿಂದ ಅವನೇನು ಮಾಡ್ತದೆ? ಚೆಂಗೀಸ್ ಖಾನ್ ಅಂತ ಹೇಳ್ತಾ ಇದ್ದ. ಸೆಕೆಂಡ್ ಬ್ಯಾಟಲ್ ಆಫ್ ಟರೇನ್ ಲೇಡ್ ದ ಫೌಂಡೇಶನ್ಸ್ ಆಫ್ ದ Mughal Empire.
Second Battle of Tarain, 1192. Fought between Prithviraj Chauhan and Muhammad Ghori. It laid the foundations of the Delhi Sultanate, not the Mughals. Qutubuddin Aibak, slave dynasty ಅಂತ ಹೇಳಿದ್ನಲ್ಲ ಪ್ರೀವಿಯಸ್ ಕ್ವಶನ್ ಅಲ್ಲಿ. ಸೊ ಹಾಗಾಗಿ ಏನಾಯ್ತು, ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್. ಇನ್ಕರೆಕ್ಟ್ ಅಂದರೆ ಯಾವುದು? ಬಿ ಓನ್ಲಿ. ಸೊ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ, ನೀವು ಯಾವುದು ತಪ್ಪಾಗಿದೆಯಲ್ಲ ಅದನ್ನು ನೀವೇನು ಮಾಡಬೇಕು? ಐಡೆಂಟಿಫೈ ಮಾಡಬೇಕು. ಸೊ ಡಿಸೆಂಡೆಂಟ್ಸ್ ಆಫ್ ತೈಮೂರ್ ಅಲ್ಲ, ದೇ ಕ್ಲೇಮ್ ದ ಡಿಸೆಂಡೆನ್ಸಿ ಫ್ರಮ್ ದ ಬೋತ್ ಫಾದರ್ ಸೈಡ್ ಆ್ಯಂಡ್ ದ ಮದರ್ ಸೈಡ್. ಹಾಗಿದ್ದಾಗ ಇದು ತಪ್ಪಾಗುತ್ತೆ. ಸೊ ಸೆಕೆಂಡ್ ಬ್ಯಾಟಲ್ ಆಫ್ ಟರೇನ್ ವಾಸ್ ಫಾಟ್ ಇನ್ ದ ಇಯರ್ 1192, which laid the foundations of the Delhi Sultanate. It was the first battle of Panipat, fought in the year 1526 between Ibrahim Lodi and Babur, laid the foundations of the Mughal Empire in India. Okay. Next question. Consider the following statements. Khajuraho temples are dedicated to Hindu and Jain gods. ನಾವು previous question ದಲ್ಲಿ ನೋಡಿದ್ದೀವಿ ಏನಂತ, Chandela rulers, they constructed the Khajuraho temple. ಪಾರ್ಶ್ವನಾಥ ಟೆಂಪಲ್ ಅಂತ ನೋಡಿದ್ವಿ, ಡೆಡಿಕೇಟೆಡ್ ಟು ಜೈನಿಸಮ್. ಕಾಂದಾರಿಯ ಮಹಾದೇವ ಟೆಂಪಲ್ ಡೆಡಿಕೇಟೆಡ್ ಟು ಹಿಂದೂ. ಹಾಗಿದ್ದಾಗ ಈ ಸ್ಟೇಟ್ಮೆಂಟ್ ಏನಾಯಿತು? ಕರೆಕ್ಟ್ ಆಯಿತು. ದೇ ಆರ್ ಬಿಲ್ಟ್ ಬೈ ದ ಚಂಡೇಲಾಸ್. ಸೊ ಬೋತ್ 1 and 2 ಆರ್ ಕರೆಕ್ಟ್.